ಕರ್ನಾಟಕದ ಬ್ರ್ಯಾಂಡ್ ಅಲ್ವಾ, ನಮ್ಮ ಬ್ರ್ಯಾಂಡ್ ಅಲ್ವಾ ಇದು. ಸೊ ಲೆಟ್ ಅಸ್ ನಮ್ಮ ಬ್ರ್ಯಾಂಡ್ ಜೊತೆ ನಾವಿರೋಣ. ಸೊ ಇಟ್ ಇಸ್ ಲೈಕ್ ದ್ಯಾಟ್. ಚೆನ್ನಾಗಿದೆ, ಹಾಗಾಗಿ ನಾವು ಇನ್ನೂ ಇದ್ರ ಜೊತೆ ಉಳಿದಿದ್ದೀವಿ. ಆಮೇಲೆ ಹ್ಯಾಂಡ್ ವಾಶ್ ಇಸ್ ಲೈಕ್ ಬೆಸ್ಟ್. ಕೈ ತೊಳ್ಕೊಂಡು ಯಾವಾಗಲೂ ವಾಸನೆ ನೋಡೋಣ ಅಂತ ಅನ್ಸುತ್ತೆ. ಇಟ್ ಇಸ್ ಸೋ ನೈಸ್ ಬೀಯಿಂಗ್ ಹಿಯರ್ ಫ್ರಮ್ ಜನರೇಷನ್ಸ್ ಟು ಜನರೇಷನ್ಸ್. ನಮ್ಮ ಅಪ್ಪ ಇಲ್ಲೇ ಬರ್ತಿದ್ರು, ನಾವು ಇಲ್ಲೇ ಬರ್ತಾ ಇದೀವಿ, ನೆಕ್ಸ್ಟ್ ನಮ್ಮ ಮಕ್ಕಳು ಇಲ್ಲೇ ಬರ್ತಾ ಇದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಅಂದ್ರೆ ಅದೇ ಫ್ರೆಶ್ನೆಸ್. ಆಸ್ ಯೂಶುವಲ್ ಇಲ್ಲಿ ಪಾಸಿಟಿವ್ ಅಂದರೆ ನಮ್ಮದು ಪಾಸಿಟಿವ್ ಆಗಿರೋದಕ್ಕೆ ಎಕ್ಸ್ಪೀರಿಯನ್ಸ್ ನಾವು ಇಲ್ಲಿಗೆ ಬಂದಿರೋದು. ಆ್ಯಂಡ್ ನಾವು ಫೇಸ್ ವಾಶ್ ಯೂಸ್ ಮಾಡ್ತೀವಿ. ಫೇಸ್ ವಾಶ್ ಅಂದರೆ ಬಾಡಿ ವಾಶ್, ಅದನ್ನು ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಮತ್ತು ಅಗರಬತ್ತಿ ತುಂಬ ಚೆನ್ನಾಗಿ ಕಾಮ್ ಅನಿಸುತ್ತೆ. ಒಂಥರ ಈ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ನ ಯೂಸ್ ಮಾಡೋ ಬದಲು ಹೊರಗಡೆ ಮಾರ್ಕೆಟಲ್ಲಿ ಸಿಗೋದು ಇದು ತುಂಬ ಪ್ಲೆಸೆಂಟ್ ಅನಿಸುತ್ತೆ. ಆ್ಯಂಡ್ ರಾದರ್ ದೆನ್ ದ್ಯಾಟ್ ಫ್ಲೋರ್ ಕ್ಲೀನಿಂಗ್ ರೀಸನಬಲ್ ಇದೆ, ಬೆಸ್ಟ್ ಅನಿಸುತ್ತೆ. ಆಮೇಲೆ ಹ್ಯಾಂಡ್ ವಾಶ್ ಇಸ್ ಲೈಕ್ ಬೆಸ್ಟ್. ಕೈ ತೊಳ್ಕೊಂಡು ಯಾವಾಗಲೂ ವಾಸನೆ ನೋಡೋಣ ಅಂತ ಅನಿಸುತ್ತೆ. ಇಟ್ ಇಸ್ ಸೋ ನೈಸ್. ಆಮೇಲೆ ಅದನ್ನು ಬಿಟ್ಟರೆ ಇದು ಲಿಕ್ವಿಡ್ ಡಿಟರ್ಜೆಂಟ್ಸ್ ಇದನ್ನು ಯೂಸ್ ಮಾಡ್ತಿದ್ದೀವಿ ನಾವು. ಯುಟೆನ್ಸಿಲ್ಸ್ ವಾಶ್ದು ಅದು ತುಂಬ ಚೆನ್ನಾಗಿದೆ. ವಿ ಆರ್ ಬೀಯಿಂಗ್ ಹಿಯರ್ ಫ್ರಮ್ ಜನರೇಷನ್ಸ್ ಟು ಜನರೇಷನ್ಸ್. ನಮ್ಮ ಅಪ್ಪ ಇಲ್ಲೇ ಬರ್ತಿದ್ರು, ನಾವು ಇಲ್ಲೇ ಬರ್ತಾ ಇದೀವಿ, ನೆಕ್ಸ್ಟ್ ನಮ್ಮ ಮಕ್ಕಳು ಇಲ್ಲೇ ಬರ್ತಾ ಇದ್ದಾರೆ. ಸೊ ಇಟ್ ಇಸ್ ವೆರಿ ನೈಸ್. ದಟ್ ಇಸ್ ವೈ ವಿ ಆರ್ ಕಮಿಂಗ್ ಬ್ಯಾಕ್. ಕರ್ನಾಟಕದ ಬ್ರ್ಯಾಂಡ್ ಅಲ್ವಾ, ನಮ್ಮ ಬ್ರ್ಯಾಂಡ್ ಅಲ್ವಾ ಇದು. ಸೊ ಲೆಟ್ ಅಸ್ ನಮ್ಮ ಬ್ರ್ಯಾಂಡ್ ಜೊತೆ ನಾವಿರೋಣ. ನಾವು ಅವಾಗಲಿಂದ ನಮ್ಮ ಚಿಕ್ಕ ಹುಡುಗರಿಂದ ನಮಗೆ ಗೋಲ್ಡ್ ಇದು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತಿದ್ರು. ಸೊ ಇಟ್ ಇಸ್ ಲೈಕ್ ದ್ಯಾಟ್. ಚೆನ್ನಾಗಿದೆ, ಹಾಗಾಗಿ ನಾವು ಇನ್ನೂ ಇದ್ರ ಜೊತೆ ಉಳಿದಿದ್ದೀವಿ. ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿ ಇಷ್ಟು ಕಂಫರ್ಟಬಲ್ ಫೀಲ್ ಆಗಿಲ್ಲ ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಅನ್ನೋದಕ್ಕಿಂತ. ಹ್ಯಾಂಡ್ ವಾಶೇ, ಇವಾಗ ಬೇರೆಲ್ಲ ಹ್ಯಾಂಡ್ ವಾಷಸ್ ಯೂಸ್ ಮಾಡಿದ್ದೀವಿ, ಫೀಲ್ ಆಗಿಬಿಡುತ್ತೆ, ಈ ಡ್ರೈ ಆಗಿಬಿಡುತ್ತೆ. ಬಟ್ ದಿಸ್ ಇಸ್ ವೆರಿ ನೈಸ್. ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಕಂಫರ್ಟಬಲ್ ಫೀಲ್ ಆಗ್ತದೆ. ಹ್ಯಾಂಡ್ ವಾಷಸ್ ಜಾಸ್ತಿ ಹ್ಯಾಂಡ್ ವಾಶ್ ಬಳಸೋದ್ರಿಂದ ಮಕ್ಳಿಗೂ ಬಳಸ್ತೀವಲ್ಲ, ಹಾಗಾಗಿ ಇದು ಬೆಸ್ಟ್ ಅನ್ಸುತ್ತೆ. ಫ್ರೇಗ್ರೆನ್ಸ್ ತುಂಬ ಮೈಲ್ಡ್ ಅನ್ಸುತ್ತೆ. ಒಂದು ಯುಟೆನ್ಸಿಲ್ಸ್ ವಾಶು ಅಷ್ಟೇ ಫ್ರೇಗ್ರೆನ್ಸ್ ತುಂಬ ಮೈಲ್ಡ್ ಅನ್ಸುತ್ತೆ. ಆ ಪಾತ್ರೆಗಳು ಬೇರೆ ಎಲ್ಲ ನಾವು ವಾಶ್ ಮಾಡಿದಾಗ ಪಾತ್ರೆ ಅದೇ ವಾಸನೆ ಬರುತ್ತೆ. ಸೊ ಸಮ್ವೇರ್ ಇಟ್ ಇಸ್ ಬೀಯಿಂಗ್ ದೇರ್ ಇನ್ ಆ ಫುಡ್ ಆಲ್ಸೋ ಅನ್ನೋದು ಒಂದು ಕನ್ಸರ್ನ್ ಬರುತ್ತೆ ತಲೆಗೆ. ಇದೇನು ಅನ್ಸುತ್ತೆ ಅಂದ್ರೆ ನಾವು ಪಾತ್ರೆ ಆಫ್ಟರ್ ವಾಶ್ ಆ ಪಾತ್ರೆ ಆ ಸ್ಮೆಲ್ ಬರಲ್ಲ. ದಟ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಪಾಯಿಂಟಿಗೆ ನಾನು ಎಷ್ಟು ದೂರದಿಂದ ನಾವು ಏರ್ಪೋರ್ಟ್ ರೋಡಲ್ಲಿ ಇರೋದು, ಅಲ್ಲಿಂದ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತೀವಿ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್. ಪ್ಲೀಸ್ ಎಲ್ಲ ಯೂಸ್ ಮಾಡಿ. ನಮ್ಮ ಬ್ರ್ಯಾಂಡ್ನ ನಾವು ಬೆಳೆಸೋಣ. ಅದೇ ಹೇಳಿದ್ದು, ಆ ಮಟ್ಟಕ್ಕೆ ನಾನು ಮಗು ಇರೋದ್ರಿಂದ ಆ ಮಟ್ಟಕ್ಕೆ ಫ್ರೇಗ್ರೆನ್ಸ್ ಇರೋದು ಯಾವುದನ್ನೂ ಎನ್ಕರೇಜ್ ಮಾಡಲ್ಲ. ಇಟ್ ಇಸ್ ವೆರಿ ನೈಸ್ ಆ್ಯಂಡ್ ಮೈಲ್ಡ್ ಫ್ರೇಗ್ರೆನ್ಸ್ ಇದೆ, ಹಾಗಾಗಿ ತುಂಬ ಚೆನ್ನಾಗಿದೆ. ಆ ಫ್ರೇಗ್ರೆನ್ಸ್ ನಮಗೆ ಫೀಲ್ ಆಗುತ್ತೆ. ಎತ್ಕೊಂಡು ಅವ್ರಿಗೆ ಆ ಥರ ನೋಡಬೇಕು ಅಂದರೆ ಈ ಮೈಸೂರು ಸ್ಯಾಂಡಲ್ ಪೌಡರ್ ಇದೆಯಲ್ಲ, ಅದು ಪರ್ಫ್ಯೂಮ್ ಹಾಕೊಂಡಂಗೆ ಗಮ್ ಅನ್ನತ್ತೆ ಸ್ಯಾಂಡಲ್ ಸ್ಮೆಲ್. ದಿಸ್ ಇಸ್ ವೆರಿ ನೈಸ್. ಯಾರು ಈ ಸ್ಯಾಂಡಲ್ ಪ್ರಿಯರ್ ಇರ್ತಾರಲ್ಲ, ಅವ್ರು ಸ್ವಲ್ಪ ಎಲ್ಲಾದ್ರೂ ಬಾಡಿಲಿ ಸ್ವಲ್ಪ ಹಾಕೊಂಡು ಆ ಕಡೆ ಈ ಕಡೆ ಓಡಾಡಿದ್ರೆ ಸಾಕು, ಗಮ್ ಅಂತ ಇರುತ್ತೆ. ಆ ಸ್ಯಾಂಡಲ್ ವಾಸನೆನೇ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಯಾರಾದ್ರೂ ಸ್ಯಾಂಡಲ್ ಪ್ರಿಯರ್ ಇದ್ರೆ ಪ್ಲೀಸ್ ಮೈಸೂರು ಸ್ಯಾಂಡಲ್ ಪೌಡರ್ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಅನ್ಸುತ್ತೆ. ಇದ್ರೆ ಇರ್ಬೋದು. ಈ ಗಮದಿಂದಾನೇ ನಾವು ಈ ಥರ ಆಕ್ಟಿವ್ ಆಗಿದ್ದೀವಿ ಅನ್ಸುತ್ತೆ. ಮನೇಲೂ ಅಷ್ಟೇ ಪೂಜೆ ಮಾಡಿದೀವಿ, ಆ ಘಮ ಇದೆ ಅಂದರೆ ಅದು ಅಗರಬತ್ತಿದು ಅದೊಂಥರ ಪ್ಲೆಸೆಂಟ್ ಫೀಲ್ ಆಗ್ತಾ ಇರುತ್ತೆ. ಹೋಗಿ ನನ್ನ ಮಗ ಇದ್ರದ್ದು ದೇವ್ರ ಮನೆ ಹತ್ರ ಹೋಗಿ ಅಂತ ಹೇಳ್ಕೊಂಡು ಓಡ್ ಬಂದು ಘಮ ಅಂತಿದೆ ಮಮ್ಮಿ ಅಂತ ಇರ್ತೀನಿ. ಸೊ ಎಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಪ್ಲೀಸ್ ಎಲ್ಲರೂ ಯೂಸ್ ಮಾಡಿ. ಸ್ಕಿನ್ ಗ್ಲೋ ಆಗಿರೋ ಕಾರಣನೇ ಮೈಸೂರು ಸ್ಯಾಂಡಲ್ ಸೋಪಿಂದ. ನಾನು ಚಿಕ್ಕ ವಯಸ್ಸಿಂದ ಜಾನ್ಸನ್ ಬೇಬಿ ಸೋಪ್ ಆದಮೇಲೆ 6 years ನನ್ಗೆ ಬುದ್ಧಿ ಬಂದಾಗ್ಲಿಂದ ನಮ್ಮ ಮನೇಲಿ ಇದೇ ಯೂಸ್ ಮಾಡ್ತಿರೋದು ನಾವು. ಅದು ಅಂದರೆ ಸ್ವಲ್ಪ ಆಶ್ ಕೆಮಿಕಲ್ಸ್ ಎಲ್ಲದರಲ್ಲೂ ಯೂಸ್ ಮಾಡ್ತಾರೆ, ಬಟ್ ಇದರಲ್ಲಿ ನ್ಯಾಚುರಲ್ ಸ್ಯಾಂಡಲ್ವುಡ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಸ್ಕಿನ್ಗೆ ಎಲ್ಲ ಥರ ಸ್ಕಿನ್ ಅವರು ಯೂಸ್ ಮಾಡ್ಕೊಬೋದು. ಬಟ್ ನಮ್ಗೆ ಸೆಟ್ ಆಯಿತು. ಸೊ ಆಯಿಲಿ, ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಎಲ್ಲ ಸೂಟ್ ಆಗುತ್ತೆ ಈ ಸೋಪ್. ಅದೇ ನ್ಯಾಚುರಲ್ ಆಯಿಲ್ ಯೂಸ್ ಮಾಡೋದ್ರಿಂದ, ಸೊ ಸ್ಯಾಂಡಲ್ವುಡ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಚೆನ್ನಾಗಿ ಆಗ್ತದೆ. ಸಲ ಟ್ರಾವೆಲ್ ಮಾಡೋದು ಆಗಲೂ ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀವಿ. ಪುನಃ ಪೊಲ್ಯೂಷನ್ ಎಲ್ಲ ಆಗಿ ಪುನಃ ಸಂಜೆ ಮನೆಗೆ ಹೋದಾಗ ಮೈಸೂರು ಸ್ಯಾಂಡಲಿಂದ ಫೇಸ್ ಕ್ಲೀನ್ ಮಾಡಿದಾಗ ಆಗೊಂಥರ ಕೂಲ್ ಫೀಲ್ ಆಗುತ್ತೆ. ಧೂಳು ಪೊಲ್ಯೂಷನ್ ಎಲ್ಲ ಓಡಾಡಿರ್ತೀವಿ. ಸೊ ಸಂಜೆ ಹೋಗಿ ಮತ್ತೆ ಫೇಸ್ ಕ್ಲೀನ್ ಮಾಡ್ಕೊಂಡು ಇಲ್ಲ ಫೇಸ್ ವಾಶ್ ಮಾಡಿದಾಗ ಸೊ ಕ್ಲೀನ್ಲಿನೆಸ್ ನಮ್ಗೊಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಮೈಸೂರು ಸ್ಯಾಂಡಲ್ ಸೋಪ್ ಅಂದ್ರೆ ಅದೇ ಫ್ರೆಶ್ನೆಸ್. ಪೂಜೆ ಮಾಡಿದಾಗ ಹಾಕಿದ ತಕ್ಷಣ ಇಡೀ ಫುಲ್ ಎಲ್ಲಿ ಮನೆ ಆಚೆ ತನಕನೂ ಅದೇ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ. ಫ್ರೆಶ್ ಟೆಂಪಲ್ ಅಲ್ಲಿ ಇರೋದು ಫೀಲ್ ಆಗುತ್ತೆ ಇದು ಮೈಸೂರು ಸ್ಯಾಂಡಲ್. ಬೇರೆ ಏನಾದ್ರೆ ಅದು ಫುಲ್ಲು ಪರ್ಫ್ಯೂಮ್ ಹೊಗೆ ಜಾಸ್ತಿ ಇರುತ್ತೆ, ಇದು ಅಷ್ಟು ಇದಾಗಲ್ಲ. ಅದೇ ಬೆಳಗ್ಗೆಯಿಂದ ಸಂಜೆ ತನಕ ಆಚೆ ಇರ್ತೀವಿ, ಆಮೇಲೆ ಸ್ಟ್ರೆಸ್ ಆಗಿರುತ್ತೆ, ಒಂದೊಳ್ಳೆ ವೈಬ್ ಇರುತ್ತೆ. ಅದೇ ಫ್ರೆಶ್ ಸರೌಂಡಿಂಗ್ ನಮ್ಮ ಮನೆ ಅಂತ ಅಂದ್ರೆ ಟೆಂಪಲ್ ಫೀಲ್ ತರ ಅನ್ಸುತ್ತೆ. ವೈಬ್ ಚೆನ್ನಾಗಿದೆ. ಕರ್ನಾಟಕ ಬ್ರ್ಯಾಂಡ್ ಇದು ಅದೊಂದು. ಮತ್ತೆ ಚೆನ್ನಾಗಿದೆ, ಸ್ಯಾಂಡಲ್ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ ಅಂತ ಯೂಸ್ ಮಾಡಕ್ಕೆ ಮಾಡಿ ಅಂತ ಹೇಳಿದೀವಿ.